ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯ ರಹಸ್ಯವು 20 ರೂಪಾಯಿ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯ ಬಣದ ಕೆಲವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ತುಂಬಾ ಜನಕ್ಕೆ ಕೊಟ್ಟಿಲ್ಲ, ಅದೇ ಕಾರಣಕ್ಕೆ ಪದಗ್ರಹಣಕ್ಕೆ ಅವರು ಬಂದಿಲ್ಲದೆ ಇರಬಹುದು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲ ಹೈಕಮಾಂಡ್ ತೀರ್ಮಾನ, ಪ್ರಶ್ನಿಸೋಕ್ಕಾಗಲ್ಲ ಅನ್ನುವಂಥ ಮಾತನ್ನ ಕೂಡ ಆಡಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ಪಾಲನೆ ಮಾಡಬೇಕಾಗತ್ತೆ ಅನ್ನೋದನ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಮೊದಲನೇದಾಗಿ ಕ್ಯಾಬಿನೆಟ್ ವಿಸ್ತರಣೆ ತಡವಾಗಾದರೂ ಕೂಡ ಆಗಿದೆ ಅನ್ನೋದು ನೆಮ್ಮದಿ. ಎರಡನೇದು, ಆಗಿರ್ತಕ್ಕಂಥ ನೂತನ ಸಚಿವರು ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಅವರೆಲ್ಲರೂ ಕೂಡ ಈಗಿರ್ತಕ್ಕಂಥ ಪ್ರಚಲಿತವಾಗಿರ್ತಕ್ಕಂಥ ಬರಗಾಲ ಎದುರಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿ ಈ ಬರಗಾಲದ ಬೇಗುದಿಯಿಂದ ಜನರನ್ನ ಹೊರ ತರ್ತಕ್ಕಂಥ ಕೆಲಸವನ್ನು ಅವರೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತೇನೆ. ಮತ್ತೆ ಮಾಧ್ಯಮದಲ್ಲಿ ಮತ್ತೆ ಇತರೆ ಭಾಗಗಳಿಂದ ತಿಳಿದ ಹಾಗೆ ರಾಜೀನಾಮೆ ಕೊಡ್ತಕ್ಕಂಥದ್ದು, ಇದು ಎಲ್ಲ ಅಸಮಾಧಾನ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು, ಇವೆಲ್ಲ ಪಕ್ಷದಲ್ಲೂ ಅಷ್ಟೇ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಾಗ ಅಥವಾ ರೀಶಫಲ್ ಆದಾಗ ಇವೆಲ್ಲವೂ ಕೂಡ ಇದ್ದದ್ದೇ ರಾಜಕಾರಣದಲ್ಲಿ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಅಸಮಾಧಾನ ಬಂದಿರತಕ್ಕಂಥದ್ದು ಇದು ಒಳ್ಳೆಯ ಸೂಚನೆ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನನಗೆ ಬಹಳ ಸಂತೋಷ ಆಗಿದ್ದು